ಕರುನಾಡಿನ ಕಾಶ್ಮೀರ ಅಂತ ಕರೆಸ್ಕೊಳ್ತಕ್ಕಂಥ ಕೊಡಗಿನಲ್ಲಿ ಮಳೆಯ ಪ್ರಮಾಣ ವಿಪರೀತವಾಗಿ ಜೋರಾಗ್ತಾ ಇದೆ. ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಮಳೆಯ ಪ್ರಮಾಣ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಮಳೆ ಕಡಿಮೆ ಆದರೂ ಅವಾಂತರಗಳು ಮಾತ್ರ ಜಿಲ್ಲೆಯ ಹಲವೆಡೆಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದರಂತೆ ಮಂಜಿನನಗರಿ ಮಡಿಕೇರಿಯಿಂದ ಅನತಿ ದೂರದಲ್ಲಿರುವ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಮೊಟ್ಟೆಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಗ್ಲಾಸ್ ಬ್ರಿಡ್ಜ್ನ ಕೆಳಭಾಗದ ಟವರ್ ಬಳಿ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಗೆ ಟವರ್ನ ಕೆಲವೆಡೆ ಗುಡ್ಡ ಕುಸಿದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಈಗ ಗ್ಲಾಸ್ ಬ್ರಿಡ್ಜ್ನ ಮಾಲೀಕರಿಗೆ ಮಳೆ ಕೊಂಚ ಕಡಿಮೆ ಆಗೋ ತನಕ ಪ್ರವೇಶವನ್ನು ಬಂದ್ ಮಾಡುವಂತೆ ಸೂಚನೆಯನ್ನು ನೀಡಿದ್ದಾರೆ. ಪ್ರಸ್ತುತ ಗ್ಲಾಸ್ ಬ್ರಿಡ್ಜ್ನ ಕೆಳಭಾಗದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ವರದಿಗಾರ ಮಲ್ಲಿಕಾರ್ಜುನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಮಳೆ ಕೊಂಚ ತಗ್ಗಿದೆ. ಆದರೆ ಮಳೆ ಅವಾಂತರಗಳು ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಡಿಕೇರಿ ತಾಲೂಕಿನ ನಂದಿಮೊಟ್ಟೆ ಗ್ರಾಮದಲ್ಲಿರ್ತಕ್ಕಂಥ ಸ್ಕೈ ವಾಕ್ ಏನು ಗ್ಲಾಸ್ ಬ್ರಿಡ್ಜ್ ಏನಿದೆ, ಈ ಗ್ಲಾಸ್ ಬ್ರಿಡ್ಜ್ನ ಕೆಳಗಿನ ಟವರ್ ಇದೀಗ ಮಣ್ಣಿನ ಕುಸಿತಕ್ಕೆ ಒಂದಷ್ಟು ಹಾನಿಯಾಗಿರ್ತಕ್ಕಂಥದ್ದು ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಏನು ಬೃಹತ್ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿರ್ತಕ್ಕಂಥದ್ದು. ಆದರೆ ಕೆಳಭಾಗ ನೀವು ನೋಡ್ತಾ ಹೋದರೆ ಆ ದೃಶ್ಯದಲ್ಲಿ ನೀವು ಕಾಣ್ಬೋದು. ಯಾಕೆಂದರೆ ಗುಡ್ಡ ಕುಸಿತ ಸರ್ವೇ ಸಾಮಾನ್ಯ ಕೊಡಗಿನಲ್ಲಿ ಸಣ್ಣ ಮಳೆ ಬಂತು ಅಂದರೂ ಕೂಡ ಒಂದು ಸಣ್ಣ ಪುಟ್ಟ ಗುಡ್ಡಗಳು ಕೂಡ ಕುಸಿಯುವಂಥದ್ದು. ಆದರೆ ಇಲ್ಲಿ ಕೂಡ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಸುರಿಯುವಂತಹ ಭಾರೀ ಮಳೆಗೆ ಇದೀಗ ಗುಡ್ಡ ಕೂಡ ಕುಸಿತಿರ್ತಕ್ಕಂಥದ್ದು. ಅವರು ಟವರ್ ಭಾಗದಲ್ಲೇ ಕೆಳಮಟ್ಟದಲ್ಲಿ ಕುಸಿತಿರ್ತಕ್ಕಂಥದ್ದು ಕೂಡ ದೃಶ್ಯದಲ್ಲಿ ಕಾಣ್ಬೋದು. ಅನತಿ ದೂರದ ನಾವಿಲ್ಲಿ ನೋಡ್ಬೋದು. ಯಾಕೆಂದರೆ ದೃಶ್ಯದಲ್ಲಿ ಕೆಳಭಾಗಕ್ಕೆ ಹೋದರೂ ಸಹ ಅಲ್ಲಿ ಮಣ್ಣು ಒಂದಷ್ಟು ಕುಸಿತು ಹೋಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ.